ನಮಸ್ಕಾರ ಗೆಳೆಯರೇ. ಇಲ್ಲಿ ನೋಡಿ ನಾನು ಎಲ್ಲಿ ಬಂದಿದ್ದೀನಿ ಅಂತ ಗೊತ್ತಾಗುತ್ತೆ. ನಾನು ಬಂದಿರೋದು ಈಗ ಕೇದಾರ್ನಾಥ್ಗೆ. ನಿನ್ನೆ ಬೆಳಗ್ಗೆ 6 ಗಂಟೆ ಫ್ಲೈಟ್ ಹತ್ತಿ 8:15 ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ಹರಿದ್ವಾರ್ಗೆ ಹೋಗಿ ಹರಿದ್ವಾರಲ್ಲಿ ಗಂಗಾ ಆರತಿ ಮುಗಿಸ್ಕೊಂಡು ಈಗ ಸೋನ್ ಪ್ರಯಾಗ್ ಬಂದಿದ್ದೀವಿ. ಇಲ್ಲಿ ಸೋನ್ ಪ್ರಯಾಗು ಇಲ್ಲಿ ಮಲ್ಗೋಕ್ಕೆ ಜಾಗ ಎಲ್ಲ ಇಲ್ಲೇ ಸಿಗೋದು. ಇಲ್ಲಿಂದ ಅದು ಯಾವ್ದು ಬಚ್ಚ ಅದು ಪ್ಲೇಸ್, ಅದು ನೆಕ್ಸ್ಟ್ ಹೋಗೋದು ನಾವು ಗೌರಿಕುಂಡು. ಒಂದು 7 ಕಿಲೋಮೀಟ್ರ್ ಇದೆ. ಆ 7 ಕಿಲೋಮೀಟ್ರಿಗೆ ಇದರಲ್ಲಿ ಹೋಗಬೇಕು, ಜೀಪಲ್ಲಿ ಹೋಗಬೇಕು. 7 ಕಿಲೋಮೀಟ್ರ್ ಇದೆ ಇಲ್ಲಿಂದ, ಜೀಪಲ್ಲಿ ಹೋಗಬೇಕು. ಅದು ಬೆಳಗ್ಗೆ 3:30ಗೆ ಎದ್ದು ಹೋಗಬೇಕು. ಅದಕ್ಕೋಸ್ಕರ ನೋಡಿ ನಮ್ಮ ಕಣ್ಣುಗಳು ಹೆಂಗಾಗಿದೆ, ನಿದ್ದೆ ಇಲ್ದಂಗೆ ಫುಲ್ ಟಯರ್ಡ್ ಆಗಿ. ಇನ್ನು ನಾಳೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಕೇದಾರ್ನಾಥ್ ವ್ಲಾಗ್. ಬಾಯ್. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್. ಶುಭೋದಯ ಗೆಳೆಯರೇ. ನಾವು ಬಿಟ್ಟಿದ್ದು ಶನಿವಾರ ಬೆಳಗ್ಗೆ. ಇವತ್ತು ಸೋಮವಾರ ಬೆಳಗ್ಗೆ 2:45 ಬೆಳಗ್ಗೆ. ಈಗ ಸೋನ್ ಪ್ರಯಾಗ್ ಬಿಡ್ತಾ ಇದ್ದೀವಿ. ಇಲ್ಲಿಂದ ಗೌರಿಕುಂಡ್ಗೆ ಹೋಗಬೇಕು. ಬೆಳಗ್ಗೆ 3 ಗಂಟೆ ಸೋನ್ ಪ್ರಯಾಗಿಂದ ಗೌರಿಕುಂಡ್ಗೆ ಜೀಪಲ್ಲಿ ಹೋಗ್ತಾ ಇದ್ದೀವಿ. ಒಬ್ಬರಿಗೆ 50 ರೂಪಾಯಿ. ಒಂದು 10 ಜನ ಹಾಕ್ಕೊತಾರೆ. ಅವರೆಲ್ಲ ಯಾರೋ ಗೊತ್ತಿಲ್ಲ. ಇವನು ಸಚಿನ್, ಅವನು ಗೌತಮ್, ಇವನು ಕಿರಣ್. ನಾವು 6 ಜನ ಬರಬೇಕು ಅಂದ್ಕೊಂಡ್ವಿ. 2 ಬಂದಿಲ್ಲ, 4 ಜನ ಬಂದಿದ್ದೀವಿ. ಗೌರಿಕುಂಡ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಟ್ರೆಕ್ ಸ್ಟಾರ್ಟ್ ಆಗಿದೆ. 3:15 ಸ್ಟಾರ್ಟ್ ಮಾಡಿದ್ದೀವಿ. ಏನು ಚೆಕ್ಕಿಂಗ್ ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ನಾವು, ಬಟ್ ಅದೇನು ಚೆಕ್ ಮಾಡ್ತಾಯಿಲ್ಲ, ಹಾಗೆ ಬಿಡ್ತಾಯಿದ್ದಾರೆ. ಯಾಕಂದರೆ ಕ್ರೌಡ್ ಸ್ವಲ್ಪ ಕಮ್ಮಿ ಇದೆ, ಅದಕ್ಕೆ ಏನು ಚೆಕ್ ಮಾಡ್ತಾಯಿಲ್ಲ. ಕೇದಾರ್ನಾಥ್ 15 ಕಿಲೋಮೀಟ್ರ್ ಇಲ್ಲಿಂದ. ಇದೇ ಎಂಟ್ರೆನ್ಸು, ಗೇಟ್ ವೇ ಆಫ್ ಗೌರಿಕುಂಡ್. ಇದು ಒಂದೊಂದು ಬರೀ ಫೋಟೋಶಾಕ್. ಒಂದು ಏನು ಹತ್ತು ಇಳಿಯೋ ತನಕ 1000 ಫೋಟೋ ಎಡ್ಸ್ಕೊಂಡ್ಬಿಡ್ತಾನೆ. ಬೆಳಗ್ಗೆ 4:15 ನಾವು 3.5 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನೂ ಹೋಗಬೇಕು. ಸೋಮವಾರ ಆದ್ದರಿಂದ ಜಾಸ್ತಿ ಜನ ಇಲ್ಲ. ಲೇಟ್ ಆದರೆ ಇನ್ನೂ ಜನ ಬರ್ಬೋದು. ನೋಡಿ ಈ ಥರ ಅಜ್ಜಂದಿರೇ ಇಕ್ಕವ್ರೆ. ಇನ್ನು ವಯಸ್ಸುಳೂರು ಅಥವಾ ಆರಾಮಾಗಿ ಹತ್ಬೋದು. ಟೈಮ್ ತೋರಿಸು, ಮೊಬೈಲಿಗೆ ಎಷ್ಟದ ತೋರಿಸು. ನೋಡಿ ಫ್ರೆಂಡ್ಸ್, 5:07 ಆಗಲೇ ಬೆಳಕಾಗ ಹೋಗಿದ್ದಿಲ್ಲ. ಇಲ್ಲಿ ಖಾಲಿ ಹೊಡಿತಾ ಇದೆ ಕೇದಾರ್ನಾಥ್ ಟ್ರೆಕ್. ಅಲ್ಲೇ ಕುದುರೆಗಳದ್ದೇ ಕಾಟ. ಇವತ್ತು ಸೋಮವಾರದಿಂದ ಖಾಲಿ. ಒಳ್ಳೆ ವಾಟರ್ ಫಾಲ್ಸ್ ಇದೆ ಟ್ರೆಕ್ಕಲ್ಲಿ. ಒಂದು 6 ಕಿಲೋಮೀಟ್ರ್ ಆದ್ಮೇಲೆ ಸಿಗುತ್ತೆ ಇದು. ಒಳ್ಳೆ ವ್ಯೂ ಮಾತ್ರ. ನೋಡಿ ಗೆಳೆಯರೆ, ನಾವೀಗ ಅಲ್ಲಿ ತನಕ ಹೋಗ್ಬೇಕು. ನೋಡಿ ಹಿಮಾಲಯಸ್, ನೋಡಿ ಮಂಜು. ಬೆಳಗ್ಗೆ 5:15 ಹೆಲಿಕಾಪ್ಟರ್ ಸ್ಟಾರ್ಟ್ ಆಗಿದೆ. ನೋಡಿ ಆ ಹೆಲಿಕಾಪ್ಟ್ರಲ್ಲಿ ಅಲ್ಲಿಂದ ಅಲ್ಲಿಗೆ 6 ನಿಮಿಷಕ್ಕೆ ಕರ್ಕೊಂಡು ಹೋಗ್ತಾರೆ.
ಇಲ್ಲಿ ನೋಡಿ, ಹಿಂಗೋಗಿ 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 ಅಲ್ಲಿ ತನಕ ಹೋಗ್ಬೇಕು. ಒಂದು ಕುದುರೆ 2 ಸಿಲಿಂಡ್ರ್ ಹಾಕೊಂಡು ಹತ್ತುತ್ತೆ ವಿತ್ ಫುಲ್ಲು. ಎಲ್ಲ ರೆಸ್ಟ್ ಮಾಡ್ತಾವೆ. ಕಂಬಿ ಸಿಮೆಂಟು ಎಲ್ಲ ಎತ್ಕೊಬಂದು ಅರ್ಧ ದಾರಿ, ಇನ್ನೂ ಅರ್ಧ ದಾರಿ ಇದೆ. ಒಂದೇ ಥರ ಹೆಜ್ಜೆ ಆಗ್ತದೆ ನೋಡಿ. ಟೈಮ್ 7 ಗಂಟೆ ಆಗಿದೆ. ಎಲ್ಲ ತಿಂಡಿ ತಿನ್ನೋಕ್ಕೆ ಮ್ಯಾಗಿ ತಿಂತಾ ಇದ್ದೀವಿ. ಇನ್ನೂ 6 ಕಿಲೋಮೀಟ್ರ್ ಇದೆ. 10 ಕಿಲೋಮೀಟ್ರ್ ಬಂದಿದ್ದೀವಿ, ಇನ್ನೂ 6 ಕಿಲೋಮೀಟ್ರು ಹೋಗ್ಬೇಕು. ಜನಗಳಕ್ಕಿಂತ ಕುದುರೆಗಳೇ ಜಾಸ್ತಿ ಆಗ್ಬಿಟ್ಟವೆ. ಏನು ಹೋಗೋಕ್ಕೆ ಜಾಗ ಬಿಡಲ್ಲ. ಸಚಿನ್ ಹೆಂಗೈತೆ? ಸ್ವಲ್ಪ ಆರಾಮಾಗಿ ಇರುತ್ತೆ, ನಿಧಾನ ಹತ್ತಬೇಕು. ಆರಾಮ ಪರವಾಗಿಲ್ಲ. ಆದರೆ ಉಸಿರೋತೈತೆ, ನೀನು ಆರಾಮ ಅಂತ ಇದೆಯಾ? ಜಾಸ್ತಿ ಸ್ಪೀಡಾಗಿ ಹತ್ತೀರಾ, ಒಂದೇ ಸ್ಪೀಡಾಗಿ ಹತ್ತಿದ್ರೆ ಹತ್ಬೋದು. ಏನಪ್ಪ ಹೋಗಪ್ಪ, ನಂಗಂತೂ ಕೆಳಗಡೆ ಉಸಿರೋತೈತೆ. ತುಂಬ ಕಷ್ಟ ಫ್ರೆಂಡ್ಸ್. ನಾವು ನಡ್ಕೊಂಬರೋಕ್ಕೆ ಕಷ್ಟಪಡ್ತೀವಿ. ಇವ್ರು ನೋಡಿ ಅದರಲ್ಲಿ ಈ ಥರ ಒಬ್ರೊಬ್ಬರು ತಗೊಂಡೋದ್ರೆ ಏನು ಹೇಳೋದು ನೋಡಿ. ಇದು ಶಾರ್ಟ್ ಕಟ್ಟು, ಆದರೆ ಕಷ್ಟ ಹತ್ತೋಕೆ. ಈ ಕಡೆ ಬಂದರೆ ಕುದುರೆ ಕಟ. ಕುದುರೆ ಹೆವಿ ತಳ್ಳಾಡ್ಕೊಂಡು ಬರ್ತಾ ಇರ್ತವೆ. ಅವು ಪಾಡ್ಕ ಅವು ನುಗ್ಗುತ್ತಾ ಇರ್ತವೆ, ನಮ್ಮನ್ನು ದಬ್ದಾ ಆಡ್ತವೆ. ನೋಡ್ಕೊಂಡು ಹೋಗ್ಬೇಕು. ಇದು ಶಾರ್ಟ್ ಕಟ್, ಆದರೂ 2 ಕಷ್ಟನೇ. ಇನ್ನು 4 ಕಿಲೋಮೀಟ್ರ್ ಇದೆ ಕೇದಾರ್ನಾಥ. ಇನ್ನೇನು ರೀಚ್ ಆಗ್ಬಿಡ್ತೀವಿ. 4 ಕಿಲೋಮೀಟ್ರ್ ಇನ್ನು 1 ಅವರ್ಗೆ. ಟೈಮ್ ಎಷ್ಟಾಗೈತೆ? ಟೈಮ್ 8:30 ಆಗಿದೆ. 9:00 ರೀಚ್ ಆಗ್ತೀವಿ. ಬಿಸಿಲು ಬಂದೈತೆ, ಯಾವ ಮಳೆನೇ ಇಲ್ಲ, ಸೆಕೆ ಹೊಡಿತೈತೆ ನೋಡಿ. ಸೆಕೆನೇ ಸುರಿದೋಗೈತೆ. ಹಾಂ, ಇನ್ನು 1 ಅವರ್ ನೋಡಿರಿ. ಒಂದು ವರ್ಷದ ಮಗುನ ಕರ್ಕೊಂಡ್ಬಂದವರು. ಹಿಂಗೋದ್ರೆ ನೋಡಿ ಇನ್ನು 4 ಕಿಲೋಮೀಟ್ರ್ ಇದೆ. ಅಷ್ಟು ಈಸಿ ಅಂತೂ ಇಲ್ಲ, ತುಂಬ ಕಷ್ಟ ಇದೆ. ಬರೋರು ನೋಡ್ಕೊಬರ್ರಿ. ಅರ್ಧ ಜನ ಬರ್ತಾರೆ, ಅರ್ಧಕ್ಕೆ ಕುದುರೆ ಹತ್ಬಿಡ್ತಾರೆ. ಸೊ ಹೆಲಿಕಾಪ್ಟರ್ ಇದೆ, ಕುದುರೆ ಇದೆ, ಡೋಲ್ ಇದೆ, ಅದ್ರಲ್ಲಿ ಬರ್ರಿ. ಟ್ರಕ್ಕಿಂಗ್ ಅಂತೂ ತುಂಬ ಕಷ್ಟ. ಇನ್ನು 1 ಕಿಲೋಮೀಟ್ರ್ ಐತೆ ನೋಡಿ. ಆ ರೇಂಜಿಗೆ ನಡೀತಾ ಇದ್ದಾರೆ. ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾರೆ. ಈ ಕಡೆ ಒಂದು ಹೋಯ್ತು, ಇನ್ನೊಂದು ಈ ಕಡೆ ಬಂತು.
ಟೈಮು 11 ಗಂಟೆ ರೀಚ್ ಆಗಿದ್ವಿ. ಫುಲ್ ಸುಸ್ತಾಗಿದ್ದೀವಿ ನೋಡಿ. ಅದೇ ದೇವಸ್ಥಾನ ಹತ್ರ ಇಲ್ಲಿ ಬಂದು ಟೆಂಟ್ ಮಾಡ್ಕೊಂಡಿದ್ದೀವಿ. ಇದೊಂದು ಟೆಂಟು, ಇದೊಂದು ಟೆಂಟು. ದರ್ಶನ ಒಂದು 4 ಗಂಟೆ ಮೇಲೆ ಮಾಡ್ತೀವಿ. ತುಂಬ ರಶ್ ಇದ್ದಾರೆ. ದರ್ಶನಕ್ಕೆ ಕ್ಯೂ ಇದೆಲ್ಲ. 1 ಕಿಲೋಮೀಟರ್ ದೇವಸ್ಥಾನ ಅಲ್ಲಿದೆ, ಅಲ್ಲಿ ತನಕ ಕ್ಯೂ. ದರ್ಶನ್ ನಿಂತ್ಕೊಂಡಿದ್ದೀರಿ, ಬೇಜನ್ ದೂರ ಇದೆ. ಏನಿಲ್ಲ ಅಂದರೂ 3/4 ಕಿಲೋಮೀಟ್ರ್ ಐತೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ದರ್ಶನ. ಅಂತೂ ಇಂತೂ 7 ಅವರ್ ಟ್ರೆಕ್ ಮಾಡಿ 2 ಅವರ್ ಕ್ಯೂವಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಆಯಿತು. ಏನು ವಿಪರೀತ ಜನ. ಬೆಳಗ್ಗೆ ನೋಡ್ರಿ ಯಾರು ಇರಲಿಲ್ಲ, ಇವಾಗ ನೋಡಿ ಎಷ್ಟು ಜನ ಇದ್ದಾರೆ. ರಾರ ಮಹಾದೇವ್. अरे भाई ऊपर ना पड़े. ಅಲ್ಲಿ ನೀರು ಹರಿತಾ ಇರೋದು ಗಂಗಾ ನೀರು ಮೇಲಿಂದ ಬರೋದು. ದೇವಸ್ಥಾನಕ್ಕೆ ಕೆಳಗಡೆ ಒಂದು ಹೋಲ್ ಇಟ್ಟಿದ್ದಾರೆ, ಅದು ಹರಿಯೋದು. ಎಲ್ಲ ಬಾಬಾಗಳು ಬರೀ ಬಾಬಾ 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 ಬಾಬಾ. ಓಂ ನಮಃ ಶಿವಾಯ. अभी देखे था भाई आए थे था ಏನೋ ಆಯ್ತಾ ಎಲ್ಲ? ಎಲ್ಲ ಆಯಿತು. ಇವಾಗ ಶಂಕರಾಚಾರ್ಯ ನೋಡಕ್ಕೆ ಹೋಗ್ತಾ ಇದ್ದೀರಿ. ಈಗ ಹೋಗಿ ನೋಡ್ಕೊಬರೋಣ. ಶಂಕರಾಚಾರ್ಯರು ಇದು ದೇವಸ್ಥಾನ ಹಿಂದೆ ಇರೋದು. ಯಾಕೆ ಹಿಂದೆ ಮಾಡಿದಾರೆ ಗೊತ್ತಿಲ್ಲ.